ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಹೊಸ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಹರೀಶ್. ಈ ದಿನ ನಾವು ಸಮಗ್ರ ಶಿಕ್ಷಣ ಕರ್ನಾಟಕ ಪೋರ್ಟಲ್ನಲ್ಲಿ ಶಾಲೆಗಳಲ್ಲಿ ನೀಡಿರುವ ಕಲಿಕಾ ಬಲವರ್ಧನೆ ಪುಸ್ತಕದ ಮಾಹಿತಿಯನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಸರ್ಚ್ ಬಾಕ್ಸ್ನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಎಂದು ಸರ್ಚ್ ಮಾಡಿ. ಈ ರೀತಿಯ ಪೇಜ್ ಓಪನ್ ಆಗುತ್ತದೆ. ಈ ಪೇಜಿನಲ್ಲಿ ನಾವು ಈಗಾಗಲೇ ಸಸ್ಯಶ್ಯಾಮಲ ಹಾಗೂ ಹಲವಾರು ಪೋರ್ಟಲ್ಗಳನ್ನು ಲಾಗಿನ್ ಮಾಡಿದ್ದೇವೆ. ಈಗ ಈ ಪುಟದಲ್ಲಿರುವ ಕಲಿಕಾ ಬಲವರ್ಧನೆ ಆಕ್ಟಿವಿಟಿ ಬುಕ್ಸ್ SSK ಬೆಂಗಳೂರು ಎಂಬ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಈ ರೀತಿಯ ಪೇಜ್ ಓಪನ್ ಆಗುತ್ತದೆ. ಈ ಪೇಜಿನಲ್ಲಿ ಹೋಮ್, ಡ್ಯಾಶ್ಬೋರ್ಡ್, ಲಾಗಿನ್ ಮತ್ತು ಲಾಗೌಟ್ ಎಂಬ ಕಾಲಮ್ಗಳು ಇರುತ್ತವೆ. ಲಾಗಿನ್ ಕಾಲಮ್ನಲ್ಲಿ HM ಲಾಗಿನ್, ಬ್ಲಾಕ್ ಲಾಗಿನ್, ಡಿಸ್ಟ್ರಿಕ್ಟ್ ಲಾಗಿನ್ ಮತ್ತು ಸ್ಟೇಟ್ ಲಾಗಿನ್ ಎಂಬ ಕಾಲಮ್ ಇರುತ್ತವೆ. ಈಗ ನಾವು ಶಾಲೆಯ ಮಾಹಿತಿಯನ್ನು ಅಪ್ಲೋಡ್ ಮಾಡಲು HM ಲಾಗಿನ್ ಅನ್ನು ಕ್ಲಿಕ್ ಮಾಡಬೇಕು. HM ಲಾಗಿನ್ ಅನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿಯ ಪೇಜ್ ಓಪನ್ ಆಗುತ್ತದೆ. ಈ ಪೇಜಿನಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸರಿಯಾಗಿ ಟೈಪ್ ಮಾಡಿ ಲಾಗಿನ್ ಮಾಡಿದಾಗ ಮುಂದಿನ ಪುಟ ಓಪನ್ ಆಗುತ್ತದೆ. ಈ ಲಾಗಿನ್ ಪೇಜಿನ ಯೂಸರ್ ನೇಮ್ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತದೆ ಮತ್ತು ಪಾಸ್ವರ್ಡ್ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು SDMC ಅಧ್ಯಕ್ಷರ ಹೆಸರಿನಲ್ಲಿರುವ ಜಂಟಿ ಖಾತೆಯ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರುತ್ತದೆ. ಈಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸರಿಯಾಗಿ ನಮೂದಿಸಿ ಲಾಗಿನ್ ಮಾಡಬೇಕು. ನಂತರ ಮುಂದಿನ ಪುಟ ಓಪನ್ ಆಗುತ್ತದೆ. ಈಗ ಮುಂದಿನ ಪುಟ ಓಪನ್ ಆಗುತ್ತದೆ. ಈ ಪೇಜಿನಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ತೋರಿಸಲಾಗುತ್ತದೆ. ಈ ಪೇಜಿನ ಬಲಭಾಗದಲ್ಲಿ 3 ಲೈನ್ಗಳು ಶೋ ಆಗುತ್ತಿರುತ್ತವೆ. ಈಗ ನಾವು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಮುಂದಿನ ಪುಟ ಓಪನ್ ಆಗುತ್ತದೆ. ಈ ಪೇಜಿನಲ್ಲಿ ಹೋಮ್, ಮಾಡ್ಯೂಲ್ ಮತ್ತು ಸೈನ್ ಔಟ್ ಎಂಬ ಕಾಲಮ್ಗಳು ಇರುತ್ತವೆ. ನಾವು ಮಾಡ್ಯೂಲ್ ಎಂಬ ಕಾಲಮ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಡಿಸ್ಟ್ರಿಬ್ಯೂಷನ್ ಮತ್ತು ಟೀಚರ್ ಹ್ಯಾಂಡ್ ಬುಕ್ ಡಿಸ್ಟ್ರಿಬ್ಯೂಷನ್ ಎಂಬ ಲೈನ್ಗಳು ಓಪನ್ ಆಗುತ್ತವೆ. ಈಗ ನಿಮ್ಮ ಶಾಲೆಗೆ ನೀಡಿರುವ ಕಲಿಕಾ ಬಲವರ್ಧನೆ ಬುಕ್ಸ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಲು ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಎಂಬ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಟೀಚರ್ ಹ್ಯಾಂಡ್ ಬುಕ್ ಡಿಸ್ಟ್ರಿಬ್ಯೂಷನ್ ಎಂಬ ಬುಕ್ಸನ್ನು ನೀಡಿದಲ್ಲಿ ಈ ಕಾಲಮನ್ನು ಕ್ಲಿಕ್ ಮಾಡಿ ಮಾಹಿತಿಯನ್ನು ಎಂಟರ್ ಮಾಡಬೇಕು. ಈಗ ನಾವು ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಕಲಿಕಾ ಬಲವರ್ಧನೆ ಬುಕ್ಸ್ಗಳನ್ನು ಎಂಟ್ರಿ ಮಾಡುವುದು ಹೇಗೆಂದು ತಿಳಿದುಕೊಳ್ಳೋಣ. ಈ ಲಿಂಕನ್ನು ನಾವು ಕ್ಲಿಕ್ ಮಾಡಿದಾಗ ಮುಂದಿನ ಪುಟ ಓಪನ್ ಆಗುತ್ತದೆ. ಈ ಪೇಜ್ನಲ್ಲಿ ಡಿಸ್ಟ್ರಿಕ್ಟ್ ನೇಮ್, ಬ್ಲಾಕ್ ನೇಮ್ ಮತ್ತು ಸ್ಕೂಲ್ ನೇಮ್ ಹಾಗೂ ಸ್ಕೂಲ್ನ ಡೈಸ್ ಕೋಡ್ ನಮೂದಾಗಿರುತ್ತದೆ. ಈ ಪೇಜ್ನಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಸ್ ಎಂಟ್ರಿ ಫಾರಮ್ ಎಂಬ ಕಾಲಮ್ ಇರುತ್ತದೆ. ಇದರಲ್ಲಿ ಸೆಲೆಕ್ಟ್ ಮೀಡಿಯಂ, ಸೆಲೆಕ್ಟ್ ಕ್ಲಾಸ್, ಸಬ್ಜೆಕ್ಟ್ ನೇಮ್, ನಂಬರ್ ಆಫ್ ಬುಕ್ ಡಿಸ್ಟ್ರಿಬ್ಯೂಷನ್ ಇನ್ ಸ್ಟೂಡೆಂಟ್ಸ್, ರಿಸೀವ್ ಡೇಟ್ ಎಂಬ ಕಾಲಮ್ಗಳು ಇರುತ್ತವೆ. ಈಗ ನಾವು ಸೆಲೆಕ್ಟ್ ಮೀಡಿಯಂ ಕಾಲಮ್ನಲ್ಲಿರುವ ಸೆಲೆಕ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಆಗ ಹಲವಾರು ಭಾಷೆಗಳ ಲಿಂಕ್ ಓಪನ್ ಆಗುತ್ತದೆ. ಇದರಲ್ಲಿ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಸೆಲೆಕ್ಟ್ ಕ್ಲಾಸ್ ಕಾಲಮನ್ನು ಕ್ಲಿಕ್ ಮಾಡಿದಾಗ 1 ರಿಂದ 9ನೇ ತರಗತಿಯವರೆಗಿನ ಕ್ಲಾಸ್ಗಳು ಓಪನ್ ಆಗುತ್ತವೆ. ಇದರಲ್ಲಿ 4ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಕಲಿಕಾ ಬಲವರ್ಧನೆ ಬುಕ್ಸನ್ನು ನೀಡುವುದರಿಂದ 4ನೇ ತರಗತಿ ಕಾಲಮನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಸೆಲೆಕ್ಟ್ ಸಬ್ಜೆಕ್ಟ್ ಕಾಲಮ್ನಲ್ಲಿ ನಿಮ್ಮ ತರಗತಿಯಲ್ಲಿರುವ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳಿ. ಮುಂದಿನ ಕಾಲಮ್ನಲ್ಲಿ ಕಲಿಕಾ ಬಲವರ್ಧನೆ ಪುಸ್ತಕವನ್ನು ತರಗತಿಯ ಎಷ್ಟು ಮಕ್ಕಳಿಗೆ ನೀಡಲಾಗಿದೆ ಎಂಬ ಮಾಹಿತಿಯನ್ನು ಅಪ್ಲೋಡ್ ಮಾಡಿ. ನಂತರದ ಕಾಲಮ್ನಲ್ಲಿ
ಯಾವ ದಿನಾಂಕದಂದು ಕಲಿಕಾ ಬಲವರ್ಧನೆ ಪುಸ್ತಕವನ್ನು ವಿತರಿಸಲಾಯಿತು ಎಂಬ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ಈ ಕಾಲಂನಲ್ಲಿ ದಿನಾಂಕವನ್ನು ಆಯ್ಕೆ ಮಾಡಿ ಸೆಟ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಇದೇ ರೀತಿಯಲ್ಲಿ ಪ್ರತಿ ಬಾರಿಯೂ ತರಗತಿವಾರು ಮತ್ತು ವಿಷಯವಾರು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ನಂತರ ಈ ರೀತಿಯಲ್ಲಿ ನೀವು ಅಪ್ಲೋಡ್ ಮಾಡಿದ ಮಾಹಿತಿಯು ಶೋ ಆಗುತ್ತದೆ. ಮೀಡಿಯಂ, ಕ್ಲಾಸ್, ಸಬ್ಜೆಕ್ಟ್, ರಿಸೀವ್ಡ್ ಸ್ಟೂಡೆಂಟ್ಸ್, ರಿಸೀವ್ಡ್ ಡೇಟ್ ಎಂಬ ಕಾಲಂಗಳು ಇರುತ್ತವೆ. ಈ ಪೇಜ್ನಲ್ಲಿ ನೀವು ಅಪ್ಲೋಡ್ ಮಾಡಿದ ಸಂಪೂರ್ಣ ಮಾಹಿತಿಯನ್ನು ನೋಡಬಹುದು. ಒಂದು ವೇಳೆ ನೀವು ನೀಡಿದ ಮಾಹಿತಿಯಲ್ಲಿ ಯಾವುದಾದರೂ ತಪ್ಪಿದ್ದಲ್ಲಿ ಡಿಲೀಟ್ ಮಾಡಬಹುದು ಹಾಗೂ ಆ ಮಾಹಿತಿಯನ್ನು ಮತ್ತೊಮ್ಮೆ ಎಂಟ್ರಿ ಮಾಡಬಹುದಾಗಿರುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಹೊಸ ಮಾಹಿತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.